ನಮಸ್ಕಾರ ಸ್ನೇಹಿತರೆ. ನಿಮ್ಮ ಊರಲ್ಲಿ ಯಾರೋ ಒಬ್ರು ಬೈಕ್ ತೆಗೆದ್ರು. ಒಬ್ಬ ಹುಡುಗ ಬೈಕ್ ತೆಗೆದ. ಮತ್ತೊಬ್ಬ ಹುಡುಗ ನಾನು ಅವನಿಗಿಂತ ಸ್ವಲ್ಪ ದೊಡ್ಡ ಬೈಕ್ ತೆಗಿಬೇಕಂತ ಇನ್ನೊಂದು ಸ್ವಲ್ಪ ದೊಡ್ಡ ಬೈಕ್ ತೆಗ್ದ. ಮತ್ತೊಬ್ಬ ಅದನ್ನ ನೋಡಿ ಇನ್ನೊಂದು ನಾನು ಅದಕ್ಕಿಂತ ದೊಡ್ಡ ಬೈಕ್ ತೆಗಿಬೇಕಂತೇಳಿ ಅದಕ್ಕಿಂತ ದೊಡ್ಡ ಬೈಕ್ ತೆಗೆದ. ಮತ್ತೊಬ್ಬ ನಾನು ಅವನಿಗೆಲ್ಲವನ್ನು ಮೀರಿ ಅವರಿಗೆಲ್ಲವನ್ನು ಮೀರಿ ನಾನು ಕಾರು ತೆಗಿತೇನೆ ಅಂತ ಕಾರು ತೆಗೆದ. ನಿಮ್ಮ ಊರಲ್ಲಿ ನೀವು ಅನುಭವಿಸಿರ್ಬೋದು ಇಂಥ ಘಟನೆಗಳನ್ನು. ಅಂದ್ರೆ ನಾನು ಇನ್ನೊಬ್ಬರಿಗಿಂತ ಸ್ವಲ್ಪ ದೊಡ್ಡ ಸ್ಥಾನದಲ್ಲಿರ್ಬೇಕು, ಅವನಿಗಿಂತ ನಾನು ಸ್ವಲ್ಪ ಹೆಚ್ಚಿನ ಸ್ಥಾನದಲ್ಲಿ ಒಂದೊಬ್ಬ ದೊಡ್ಡ ಶ್ರೀಮಂತಿಕೆಯಿಂದ ಜೀವಿಸಬೇಕು, ಅವನನ್ನು ಎದುರಿಸಬೇಕು, ಅವನನ್ನು ನಾನು ಕೆಳಗೆ ಮಾಡಿ ನಾನು ಮೇಲೆ ಬರಬೇಕು ಎನ್ನುವಂತ ಒಂದು ಏನೋ ಒಂದು ಫೈಟ್ ಅನ್ನು ನೀವು ನೋಡಿರ್ಬೋದು. ನನ್ಗೆ ಕೆಲವರು ಹೇಳಿದ್ರು, ನಮ್ಮ ಊರಲ್ಲಿ ಒಬ್ಬ ಹುಡುಗ ಅವನು ತುಂಬಾ ಕೆಲಸ ಮಾಡ್ತಾನೆ, ಅವನನ್ನು ಮೀರಿಸ್ಲಿಕ್ಕೆ ಆಗ್ಲಿಲ್ಲ ನನಗೆ. ಅವನು ಬೈಕ್ ತೆಗ್ದ, ಮತ್ತೊಂದು ದೊಡ್ಡ ಬೈಕ್ ತೆಗ್ದ, ಕಾರು ತೆಗ್ದ, ದೊಡ್ಡ ಮನೆ ಕಟ್ಟಿದ. ಆದ್ರೆ ಅವನನ್ನು ಎದುರಿಸಲಿಕ್ಕೆ ಹೋಗಿ ನಾನು ಕೊನೆಗೆ ನಾನು ಸೋತು ಹೋದೆ. ಅವನಷ್ಟು ದೊಡ್ಡ ಸ್ಥಿತಿ ನನಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅವನನ್ನು ಎದುರಿಸಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅವನಿಂದ ತುಂಬಾ ಹಿಂಸೆ ಪಟ್ಟೆ ನಾನು, ಕೊನೆಗೆ ಸೋತು ಹೋಗ್ಬೇಕಾಯ್ತು. ಈಗ ಅವನೇ ದೊಡ್ಡ ಜನ ಆಗಿದ್ದಾನೆ ಊರಲ್ಲಿ, ನಾನು ತುಂಬಾ ಕೆಳಗಿನ ಸ್ಥಾನದಲ್ಲಿದ್ದೆ, ನನಗೆ ಏನು ವ್ಯಾಲ್ಯೂ ಇಲ್ಲ ಅವನಿದು. ಅವನಿಗೆ ತುಂಬಾ ಬೇಸರ, ನನಗೆ ಸೋಲು ಬಂತು, ಎಲ್ಲವೂ ಬಂತು. ನಾನು ಅವನು ಎದುರಿಸುವಂತ ಮಟ್ಟದಲ್ಲಿ ಹೋದಾಗ ನನಗೆ ಸೋಲುಗಳು ಬಂತು, ಅವನು ಎದುರಿಸಿ ಅಸಾಧ್ಯವಾಗಿದೆ, ನಾನು ಸೋತು ಹೋದೆ. ಈಗ ನಾನು ತುಂಬಾ ಬಡವನಾಗಿದ್ದೇನೆ, ಪಾಪದವನಾಗಿದ್ದೇನೆ, ನನಗೆ ಎಂತ ಮಾಡ್ಲಿಕ್ಕೆ ಆಗ್ಲಿಲ್ಲ, ಹೇಗಾದ್ರೂ ಮಾಡಿ ಅವನನ್ನು ಎದುರಿಸ್ಬೇಕಂತ ಇದ್ದೀನಿ, ಆದ್ರೆ ಸಾಧ್ಯ ಆಗ್ಲಿಲ್ಲ, ಸೋತು ಹೋದೆ ಅಂತ. ನೋಡಿ ಸ್ನೇಹಿತರೆ, ನೀವು ಯಾವತ್ತು ಸೋತು ಹೋಗಿದ್ದೇವೆ ಅಂತ ಯಾವತ್ತು ಭಾವಿಸಬಾರ್ದು. ಒಬ್ಬ ನಿಮ್ಮ ಊರಲ್ಲಿ ಒಬ್ಬ ದೊಡ್ಡ ಬೈಕ್ ತೆಗ್ದಿರ್ಬೋದು, ನಾನು ಅವನಿಗಿಂತ ದೊಡ್ಡ ಬೈಕ್ ತೆಗಿತೇನೆ. ಮತ್ತೊಬ್ಬ ಅದಕ್ಕಿಂತ ದೊಡ್ಡ, ನಾನು ಅವನಿಗಿಂತ ದೊಡ್ಡ ಕಾರು ತೆಗಿತೇನೆ. ಒಬ್ಬ ಮನೆ ಕಟ್ಟಿದ, ಅವನಿಗೆ ದೊಡ್ಡ ಮನೆ ನಾನು ಕಟ್ತೇನೆ. ಇದನ್ನು ಯಾವತ್ತು ನೀವು ಮಾಡಬಾರ್ದು. ನಿಮ್ಮ ಜೀವನದಲ್ಲಿ ಬರುವಂತ ಸೋಲು ಇದರ ಹಿಂದೆ ಇರುತ್ತೆ. ನಿಮ್ಮ ಜೀವನದಲ್ಲಿ ನಿಮ್ಮ ಏಕಾಗ್ರತೆ ಇರುವುದು, ಅವನೊಬ್ಬ ಬೈಕ್ ತೆಗೆದ, ಅದಕ್ಕಿಂತ ದೊಡ್ಡ ಬೈಕ್ ನಾನು ತೆಗಿತೇನೆ, ಅವನನ್ನು ಎದುರಿಸಲಿಕ್ಕೆ ನನಗೆ ದೊಡ್ಡ ಬೈಕ್ ಒಂದೇ ಉದ್ದೇಶ, ಬೇರೆ ಏನಿಲ್ಲ. ನೋಡಿ, ನಾವು ಇನ್ನೊಬ್ಬರನ್ನು ಎದುರಿಸ್ಬೇಕಂದ್ರೆ ನಾವು ಅವರಿಗಿಂತ ದೊಡ್ಡ ಸ್ಥಿತಿಯಿಂದ ಇರ್ಬೇಕಂತ ಇಲ್ಲ. ಅವನೇನೋ ಬಿಸ್ನೆಸ್ ಮ್ಯಾನ್ ಆಗಿದ್ದಾನೆ, ನನಗೆ ಅವನನ್ನು ಎದುರಿಸಿ ಅಸಾಧ್ಯವಾಯಿತು. ಜುಕರ್ಬರ್ಗ್ ದೊಡ್ಡ ಫೇಸ್ಬುಕ್, ಅವನು ದೊಡ್ಡ ಉದ್ಯಮಿ, ಅವನನ್ನು ಎದುರಿಸಲು ನನಗೆ ಆಗ್ಲಿಲ್ಲ. ಜುಕರ್ಬರ್ಗ್ ಆಗಿರ್ಬೋದು, ಎಲಾನ್ ಮಸ್ಕ್ ಆಗಿರ್ಬೋದು, ಎಷ್ಟೋ ದೊಡ್ಡ ವ್ಯಕ್ತಿಗಳಾಗಿರ್ಬೋದು, ಅವನನ್ನು ನಮ್ಗೆ ಎದುರಿಸಲಿಕ್ಕೆ ಈಸಿ. ಹೇಗೆ ಗೊತ್ತಾ? ನಾವು ಅವನನ್ನು ನೋಡಬಾರ್ದು, ಅವನನ್ನು ನಾನು ಕೆಳಗೆ ಆಗ್ತೇನೆ, ಅವನನ್ನು ತುಳಿತೇನೆ ಅನ್ನುವಂತ ಮಟ್ಟದಲ್ಲಿ ನಾವು ಇರಬಾರ್ದು. ನಮ್ಮ ಏಕಾಗ್ರತೆ ಯಾವತ್ತು ಕೆಲಸದ ಕಡೆ ಇರಬೇಕು. ಬಿಸ್ನೆಸ್ ಆದ್ರೆ ಬಿಸ್ನೆಸ್ ನ ಕಡೆ ಇರಬೇಕು. ನಾನೊಂದು ಕೆಲಸ ಮಾಡ್ತಿದ್ದೇನೆ, ಅದರಲ್ಲಿ ಸಕ್ಸಸ್ ಆಗ್ತೇನೆ, ಅವನನ್ನು ಎದುರಿಸ್ತೇನೆ, ಅವನನ್ನು ತುಳಿತೇನೆ ಎನ್ನುವ ರೀತಿಯಲ್ಲಿ ನಮ್ಮ ಆಲೋಚನೆ ಇದ್ರೆ ನಾವು ಯಾವತ್ತು ಹೀಗೇನೆ, ನಾವು ಸೋಲೆ ನಮ್ಮ ಹಿಂದೆ ಬರುತ್ತೆ. ಅವನ ಜೊತೆ ಕಾಂಪಿಟಿಷನ್ಗೆ ಹೋಗ್ಬಾರ್ದು. ನಾವು ಯಾವತ್ತು ಅವನ ಜೊತೆ ಕಾಂಪಿಟೇಷನ್ಗೆ ಹೋಗ್ಬಾರ್ದು. ಕಾಂಪಿಟೇಷನ್ಗೆ ಎಲ್ಲಿ ನಾವು ಹೋಗ್ತೇವೆ, ಅವನನ್ನು ತುಳಿಲಿಕ್ಕೆ ಎಲ್ಲಿ ಪ್ರಯತ್ನಿಸ್ತೇವೆ, ಅಲ್ಲಿ ನಮ್ಗೆ ಸೋಲು ಬರುತ್ತೆ. ಯಾಕೆಂದ್ರೆ ನಮ್ಮ ಮನಸ್ಸು ಇರುವುದು ಅವನ ತುಳಿತದೆ ಜೊತೆಗೆ. ಅವನ ತುಳಿತದಲ್ಲಿ ನಮ್ಮ ಮನಸ್ಸು ಇರಬಾರ್ದು, ಅವನನ್ನು ಎದುರಿಸುವಲ್ಲಿ ನಮ್ಮ ಮನಸ್ಸು ಇರಬಾರ್ದು. ನಮ್ಮ ಮನಸ್ಸು ಕೇವಲ ನಮ್ಮ ಕೆಲಸದಲ್ಲಿ ಇರಬೇಕು. ನಾವು ಯಾವಾಗ ಒಳ್ಳೆ ಕೆಲಸದಲ್ಲಿ ನಾವು ಸಕ್ಸಸ್ ಆಗ್ತೇವೆ, ಆ ಕೆಲಸ ತನ್ನಷ್ಟಕ್ಕೆ ನಮ್ಮನ್ನು ದೊಡ್ಡ ಸ್ಥಿತಿಯಿಂದ ಅವರಿಗಿಂತ ದೊಡ್ಡ ಜೀವನದಲ್ಲಿ, ಶ್ರೀಮಂತಿಕೆ ಜೀವನದಲ್ಲಿ ಅವನಿಗಿಂತ ಸ್ವಲ್ಪ ಮೇಲಿನ ಮಟ್ಟದ ಸ್ಥಾನದಲ್ಲಿ ನಮ್ಮನ್ನು ಕೂರಿಸ್ತದೆ. ನಮ್ಮ ಕೆಲಸನೇ ಎಲ್ಲರಿಗಿಂತ ಮೇಲಿನ ಸ್ಥಾನದಲ್ಲಿ ನಮ್ಮನ್ನು ಕೂರಿಸುವುದು. ಬದಲಾಗಿ ನಮ್ಮ ಮನಸ್ಸು ಈ ತುಳಿದು ನಾವು ಮೇಲೆ ಹೋಗ್ಲಿಕ್ಕೆ ಅಂತ ಪ್ರಯತ್ನಿಸ್ತೇವಲ್ಲ, ಅದು ನಮಗೆ ಸೋಲಿಗೆ ಕಾರಣ ಆಗ್ತದೆ. ನಾವು ದೊಡ್ಡ ಏನೋ ಉದ್ಯಮ ಆಗಿರ್ಬೋದು, ಆ ಉದ್ಯಮ ಸೋತು ಸುಣ್ಣಾಗ್ತೇವೆ ನಾವು. ಕೊನೆಗೆ ಆ ಉದ್ಯಮನ ಕೈಚೆಲ್ಲಿ ಹೋಗಬೇಕಾದಂತ ಪರಿಸ್ಥಿತಿ ಬರುತ್ತೆ. ಯಾಕಂದ್ರೆ ನಮ್ಮ ಆಲೋಚನೆ ಇರುವುದು ಉದ್ಯಮದ ಕಡೆ ಅಲ್ಲ, ಕೆಲಸದ ಕಡೆ ಅಲ್ಲ. ನಮ್ಮ ಮನಸ್ಸು ಇರುವುದು ಇನ್ನೊಬ್ಬ ಉದ್ಯಮ ಇದ್ದಾನಲ್ಲ, ಅವನನ್ನು ತುಳಿಬೇಕು ಎನ್ನುವಂತ ನಿಟ್ಟಿನಲ್ಲಿ. ಅದಕ್ಕೋಸ್ಕರ ನಾವು ಯಾವತ್ತು ಆ ರೀತಿ ಚಿಂತಿಸಬಾರ್ದು. ನಮ್ಮ ಊರಲ್ಲಿ ಒಬ್ಬ ಬೈಕ್ ತೆಗ್ದ, ಒಂದು ದೊಡ್ಡ ಹಯಾಬೂಸ ಬೈಕ್ ತೆಗ್ದ, 23 ಲಕ್ಷದ ಬೈಕ್ ತೆಗ್ದ, 16 ಲಕ್ಷದ ಬೈಕ್ ತೆಗ್ದ, 50 ಲಕ್ಷದ ಬೈಕ್ ತೆಗ್ದ. ನಾನು ಆ 50 ಲಕ್ಷದ ಬೈಕ್ ಗಾಡಿ ನಮ್ಮ ಏಕಾಗ್ರತೆ ಇರಬಾರ್ದು. ನಮ್ಮ ಏಕಾಗ್ರತೆ ಬರೀ ಕೆಲಸದ ಮೇಲೆ ಇರಬೇಕು. ಎಲ್ಲಿ ನಮ್ಮ ಏಕಾಗ್ರತೆ ಕೆಲಸದ ಮೇಲೆ ಇರುತ್ತೆ, ಆ ಕೆಲಸ ನಮ್ಮನ್ನು ಸಕ್ಸಸ್ ಮಾಡುತ್ತೆ. ಆ 23 ಲಕ್ಷದ ಅವನು ಬೈಕ್ ಇದ್ರೆ ನಮ್ಗೆ ಒಂದು ತಿಂಗಳಲ್ಲಿ 23 ಲಕ್ಷ ಬರುತ್ತೆ. ಹೇಗೆ?
ಆಗ ನಾವಷ್ಟು ಕೆಲಸ ಮಾಡಿರ್ತೇವೆ. ಯಾಕೆಂದ್ರೆ ನಮ್ಮ ಮನಸ್ಸು ಕೆಲಸದ ಕಡೆ ಇರುತ್ತೆ. ಆ ಬೈಕಿನ ಕಡೆ ನಾವು ಬೈಕಿನ ಹಿಂದೆ ನಮ್ಮ ಮನಸ್ಸು ಹೋದ್ರೆ, ಆ ಇನ್ನೊಬ್ಬನನ್ನು ತುಳಿಬೇಕು ಎನ್ನುವಂತ ನಿಟ್ಟಿನಲ್ಲಿ ನಾವು ಆಲೋಚಿಸಿದ್ರೆ ಯಾವತ್ತು ನಾವು ಮುಂದೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆ ಸೋಲುಗಳು, ಗ್ರಹಚಾರಗಳು, ಆ ದುರ್ಬಲತೆ ನಮ್ಮನ್ನು ತುಳಿತದೆ. ಆ ಸೋಲು ಉಂಟಲ್ಲ, ಅದು ನಮ್ಮನ್ನು ತುಳಿತದೆ. ಅದು ಎಲ್ಲಿ ನಮ್ಮನ್ನು ತುಳಿತದೆ, ನಾವು ಹಾಳಾಗಿ ಹೋಗ್ತೇವೆ, ನಾವು ನಾಶವಾಗಿ ಹೋಗ್ತೇವೆ. ನಮ್ಗೆ ದಿಕ್ಕೇ ಇರುವುದಿಲ್ಲ. ನಮ್ಗೆ 23 ಲಕ್ಷ, ಅವನೊಬ್ಬ ಅಯಾಬುಜ ತೆಗ್ದ 23 ಲಕ್ಷದ, ನಮ್ಗೆ 1 ಲಕ್ಷದ ಬೈಕ್ ತೆಗಿಲಿಕ್ಕೆ ಸಾಧ್ಯ ಆಗುದಿಲ್ಲ. ಖಂಡಿತ ನೀವು ಬೇಕಾದ್ರೆ ಮಾಡಿ ನೋಡಿ. ನಮ್ಮ ಊರಲ್ಲಿ ಕೆಲವರು ನನಗೆ ಹೇಳಿದ್ರು, ಅವನಿಂದ ಸೋತಿದ್ದೇವೆ, ಅವರಿಗೋಸ್ಕರನೇ ಈ ವಿಡಿಯೋ ಮಾಡಿದ್ದೇನೆ. ನೀವು ಯಾವತ್ತು ಇನ್ನೊಬ್ಬರ ಜೊತೆ ಸೋಲ್ಬಾರ್ದು ಅಂದ್ರೆ ನಿಮ್ಮ ಮನಸ್ಸು ಏಕಾಗ್ರತೆ ಇರ್ಬೇಕಾದ್ದು ನೀವು ಮಾಡುವಂತ ನಿಯತ್ತಿನ ಕೆಲಸದ ಜೊತೆ. ಇನ್ನೊಬ್ಬನನ್ನು ಸೋಲಿಸುವ ನಿಟ್ಟಿನಲ್ಲಿ ನಾವು ಯಾವತ್ತೂ ಆಲೋಚಿಸಬಾರ್ದು. ನಮ್ಮ ಕೆಲಸದಲ್ಲಿ ನಮ್ಮ ಏಕಾಗ್ರತೆ ಉಂಟಾ, ನಾವು ಸಕ್ಸಸ್ ಆಗ್ತೇವೆ. ನೀವು ಕೆಲಸದ ಜೊತೆ ಏಕಾಗ್ರತೆ ಮಾಡಿ, ನೀವು ಖಂಡಿತವಾಗಿ ಗೆಲ್ತೀರಾ. ಅವನು 23 ಲಕ್ಷದ ಬೈಕ್ ತೆಗೆದ್ರೆ ನೀವು 1 ತಿಂಗಳಲ್ಲಿ 23 ಲಕ್ಷ ಮಾಡ್ತೀರಾ ಕೆಲಸ ಮಾಡಿದರೆ. ಖಂಡಿತ ಬೇಕಾದ್ರೆ ಟ್ರೈ ಮಾಡಿ ನೋಡಿ. ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.